ನಮಸ್ಕಾರ ಸ್ನೇಹಿತರೆ. 80ರ ದಶಕದ ಬಾಲಿವುಡ್ನಲ್ಲಿ ಹಲವಾರು ಪ್ರೇಮ ಕಥೆಗಳು ಹುಟ್ಟಿಕೊಂಡವು. ಕೆಲವು ಪ್ರೇಮ ಕಥೆಗಳು ಮದುವೆಯಾಗಿ ಸುಖಾಂತ್ಯ ಕಂಡ್ರೆ, ಇನ್ನು ಕೆಲವು ಕಥೆಗಳು ಇಂದಿಗೂ ರಹಸ್ಯವಾಗಿಯೇ ಉಳಿದುಬಿಟ್ಟಿದೆ. ಅಂತಹ ಚರ್ಚಿತ ಕಥೆಗಳಲ್ಲಿ ಒಂದು ಎಂದರೆ ನಟ ಮಿಥುನ್ ಚಕ್ರವರ್ತಿ ಮತ್ತು ನಟಿ ಶ್ರೀದೇವಿ ಅವರ ಸಂಬಂಧ. ಇಂದು ನಾವು ಹೇಳಲಿರುವ ಈ ಕತೆ ಹಲವು ವರ್ಷಗಳಿಂದ ಬಾಲಿವುಡ್ನಲ್ಲಿ ಕೇಳಿಬರುತ್ತಿರುವ ವರದಿಗಳು, ವದಂತಿಗಳು ಹಾಗೂ ಇತ್ತೀಚೆಗೆ ಹಿರಿಯ ಸಿನಿಮಾ ಪತ್ರಕರ್ತ ಜ್ಯೋತಿ ವೆಂಕಟೇಶ್ ನೀಡಿರುವ ಹೇಳಿಕೆಯ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ಈ ವಿಷಯಗಳ ಬಗ್ಗೆ ಮಿಥುನ್ ಚಕ್ರವರ್ತಿ ಅಥವಾ ಶ್ರೀದೇವಿ ಅವರು ಅಧಿಕೃತವಾಗಿ ದೃಢಪಡಿಸಿಲ್ಲ ಎಂಬುದನ್ನು ಮೊದಲೇ ಸ್ಪಷ್ಟಪಡಿಸಿಕೊಳ್ಳಬೇಕು. ಹಾಗಾದರೆ ಮಿಥುನ್ ಚಕ್ರವರ್ತಿ ಮತ್ತು ಶ್ರೀದೇವಿ ನಡುವೆ ನಿಜಕ್ಕೂ ಏನಿತ್ತು? ರಹಸ್ಯವಾಗಿ ಮದುವೆಯಾಗಿದ್ದರು ಎಂಬ ಮಾತು ಹೇಗೆ ಶುರುವಾಯಿತು? ಇದೀಗ 3 ತಿಂಗಳು ಗಂಡ ಹೆಂಡತಿಯಂತೆ ಒಟ್ಟಿಗೆ ವಾಸ ಮಾಡುತ್ತಿದ್ದರು ಎನ್ನುವ ಹೊಸ ಹೇಳಿಕೆ ಯಾಕೆ ಮತ್ತೆ ಸುದ್ದಿಯಾಗ್ತಿದೆ? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಕೊನೆಯವರೆಗೂ ತಿಳಿದುಕೊಳ್ಳೋಣ. 80ರ ದಶಕದಲ್ಲಿ ಬಾಲಿವುಡ್ನಲ್ಲಿ ಮಿಥುನ್ ಚಕ್ರವರ್ತಿ ದೊಡ್ಡ ಸ್ಟಾರ್ ಆಗಿದ್ದರು. ಮತ್ತೊಂದೆಡೆ ಶ್ರೀದೇವಿ ದಕ್ಷಿಣ ಭಾರತದಿಂದ ಹಿಂದಿ ಚಿತ್ರರಂಗಕ್ಕೆ ಬಂದು ತಮ್ಮ ಅದ್ಭುತ ಅಭಿನಯ ಮತ್ತು ಸೌಂದರ್ಯದಿಂದ ಎಲ್ಲರ ಮನ ಗೆದ್ದಿದ್ದರು. ಒಂದರ ಹಿಂದೆ ಒಂದರಂತೆ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಅವರು ಬಾಲಿವುಡ್ನ ಅಗ್ರ ನಟಿಯಾಗಿ ಹೊರಹೊಮ್ಮಿದ್ದರು. ಇದೇ ಸಮಯದಲ್ಲಿ ಹಲವು ಸಿನಿಮಾಗಳಲ್ಲಿ ಮಿಥುನ್ ಮತ್ತು ಶ್ರೀದೇವಿ ಒಟ್ಟಿಗೆ ನಟಿಸುವ ಅವಕಾಶ ಸಿಕ್ಕಿತು. ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಭಿಮಾನಿಗಳಿಗೆ ತುಂಬ ಇಷ್ಟವಾಗಿತ್ತು. ಆದರೆ ಸಿನಿಮಾ ಸೆಟ್ನಲ್ಲೇ ಶುರುವಾದ ಸ್ನೇಹ ನಿಧಾನವಾಗಿ ವೈಯಕ್ತಿಕ ಜೀವನಕ್ಕೂ ತಿರುಗಿತು ಎಂಬ ಮಾತುಗಳು ಆಗಲೇ ಹರಿದಾಡಲಾಗಿತ್ತು. ಆದರೆ ಈ ಸಂಬಂಧದ ಬಗ್ಗೆ ಇಬ್ಬರೂ ಯಾವತ್ತೂ ಬಹಿರಂಗವಾಗಿ ಮಾತನಾಡಲಿಲ್ಲ. ಅದೇ ಕಾರಣಕ್ಕೆ ಈ ಕತೆ ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಇತ್ತೀಚೆಗೆ ಹಿರಿಯ ಸಿನಿಮಾ ಪತ್ರಕರ್ತ ಜ್ಯೋತಿ ವೆಂಕಟೇಶ್ ನೀಡಿರುವ ಸಂದರ್ಶನ ಮತ್ತೊಮ್ಮೆ ಈ ವಿಚಾರವನ್ನು ಚರ್ಚೆಗೆ ತಂದಿದೆ. ಅವರ ಹೇಳಿಕೆಯ ಪ್ರಕಾರ ಮಿಥುನ್ ಚಕ್ರವರ್ತಿ ಮತ್ತು ಶ್ರೀದೇವಿ ಕೆಲ ಕಾಲ ಗಂಡ ಹೆಂಡತಿಯಂತೆ ಒಟ್ಟಿಗೆ ವಾಸ ಮಾಡುತ್ತಿದ್ದರು. ಸುಮಾರು 3 ತಿಂಗಳು ಒಟ್ಟಿಗೆ ಜೀವನ ನಡೆಸಿದ್ದರು ಎಂದು ಹೇಳಿದ್ದಾರೆ. ಜ್ಯೋತಿ ವೆಂಕಟೇಶ್ ತಮ್ಮ ಅನುಭವವನ್ನು ವಿವರಿಸುತ್ತಾ, ಒಂದು ಹೊರಾಂಗಣ ಚಿತ್ರೀಕರಣಕ್ಕೆ ತಾವು ಹೋಗಿದ್ದೆ ಎಂದು ಹೇಳಿದ್ದಾರೆ. ಆ ಸಮಯದಲ್ಲಿ ಶ್ರೀದೇವಿ ಸೆಟ್ಗೆ ಹೆಚ್ಚು ಬರುತ್ತಿರಲಿಲ್ಲ. ಅವರು ತಮ್ಮ ಕೊಠಡಿಯಲ್ಲೇ ಇರುತ್ತಿದ್ದರು. ಆದರೆ ಮಿಥುನ್ ಮತ್ತು ಶ್ರೀದೇವಿ ಒಟ್ಟಿಗೆ ಇದ್ದಾರೆ ಎಂಬುದು ಅಲ್ಲಿದ್ದವರಿಗೆಲ್ಲ ಗೊತ್ತಿತ್ತು ಎಂದು ಅವರು ಹೇಳಿಕೊಂಡಿದ್ದಾರೆ. ಇದೇ ಸಂದರ್ಶನದಲ್ಲಿ ಅವರು ಮತ್ತೊಂದು ಸ್ವಾರಸ್ಯಕರ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ. ಒಮ್ಮೆ ಮಿಥುನ್ ಅವರನ್ನು ತಮಾಷೆಯಾಗಿ, ಈಗ ನೀವು ತಮಿಳು ಚೆನ್ನಾಗಿ ಕಲಿತಿರಬೇಕು ಅಲ್ವಾ ಎಂದು ಕೇಳಿದ್ದಾರಂತೆ. ಆಗ ಮಿಥುನ್ ನಗುತ್ತಾ, ದಯವಿಟ್ಟು ನನ್ನ ಜೊತೆ ತಮಿಳಿನಲ್ಲಿ ಮಾತನಾಡಬೇಡ, ಹೇಗಿದ್ದೀಯಾ ಅಂತ ಮಾತ್ರ ಕೇಳು ಎಂದು ಉತ್ತರಿಸಿದ್ದಾರಂತೆ. ಈ ಮಾತಿನ ಹಿಂದಿನ ಅರ್ಥ ಶ್ರೀದೇವಿಯ ಕಡೆಗೇ ಇತ್ತು ಎಂದು ಜ್ಯೋತಿ ವೆಂಕಟೇಶ್ ತಿಳಿಸಿದ್ದಾರೆ. ಈ ಹೇಳಿಕೆ ಹೊರಬಂದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಈ ಹಳೆಯ ಪ್ರೇಮ ಕಥೆ ವೈರಲ್ ಆಯಿತು. ಹಲವರು ಇದು ನಿಜವೇ ಎಂದು ಪ್ರಶ್ನಿಸಿದರೆ, ಇನ್ನು ಕೆಲವರು ಇದು ಹಲವು ವರ್ಷಗಳಿಂದ ಕೇಳಿಬರುತ್ತಿರುವ ವದಂತಿಯೇ ಎಂದು ಅಭಿಪ್ರಾಯಪಟ್ಟರು. ಹಲವು ಹಳೆಯ ವರದಿಗಳ ಪ್ರಕಾರ ಮಿಥುನ್ ಮತ್ತು ಶ್ರೀದೇವಿ 1985ರಲ್ಲಿ ರಹಸ್ಯವಾಗಿ ಮದುವೆಯಾಗಿದ್ದರು ಎನ್ನಲಾಗಿದೆ. ಆದರೆ ಈ ಮದುವೆಗೆ ಯಾವುದೇ ಅಧಿಕೃತ ದಾಖಲೆಯಾಗಲಿ ಅಥವಾ ಇಬ್ಬರಿಂದಲೂ ದೃಢೀಕರಣವಾಗಲಿ ಯಾವುದೂ ಇಲ್ಲ. ಹೀಗಾಗಿ ಈ ವಿಷಯವನ್ನು ದೃಢಪಟ್ಟ ಸತ್ಯವೆಂದು ಹೇಳಲು ಸಾಧ್ಯವಿಲ್ಲ. ಆ ಸಮಯದಲ್ಲಿ ಮಿಥುನ್ ಅವರಿಗೆ ಈಗಾಗಲೇ ಯೋಗಿತಾ ಬಾಲಿ ಅವರೊಂದಿಗೆ ಮದುವೆಯಾಗಿತ್ತು. ಇದೇ ಕಾರಣದಿಂದ ಈ ಸಂಬಂಧ ಸಾಕಷ್ಟು ವಿವಾದಕ್ಕೂ ಕಾರಣವಾಯಿತು ಎನ್ನಲಾಗುತ್ತಿದೆ. ಕೆಲವು ವರದಿಗಳ ಪ್ರಕಾರ ಮಿಥುನ್ ತಮ್ಮ ಮೊದಲ ಕುಟುಂಬವನ್ನು ಬಿಡಲು ಸಿದ್ಧರಿರಲಿಲ್ಲ. ಇದರಿಂದ ಶ್ರೀದೇವಿ ಈ ಸಂಬಂಧದಿಂದ ದೂರ ಸರಿಯುವ ನಿರ್ಧಾರ ತೆಗೆದುಕೊಂಡರು ಎನ್ನಲಾಗುತ್ತದೆ. ಆದರೆ ಇದಕ್ಕೂ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಜ್ಯೋತಿ ವೆಂಕಟೇಶ್ ಅವರು ಮತ್ತೊಂದು ಅಭಿಪ್ರಾಯದ ಪ್ರಕಾರ, ಇಬ್ಬರ ನಡುವೆ ಹೊಂದಾಣಿಕೆಯ ಸಮಸ್ಯೆಗಳೂ ಇದ್ದವು. ಜೊತೆಗೆ ಆ ಸಮಯದಲ್ಲಿ ಶ್ರೀದೇವಿಯ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅವರು ಬಾಲಿವುಡ್ನ ಅತ್ಯಂತ ಬೇಡಿಕೆಯ ನಟಿಯಾಗಿ ಬೆಳೆದಿದ್ದರು. ಮಿಥುನ್ ಕೂಡ ದೊಡ್ಡ ನಟರಾಗಿದ್ದರೂ ಶ್ರೀದೇವಿಯ ಸ್ಟಾರ್ಡಮ್ ಬೇರೆ ಮಟ್ಟದಲ್ಲಿತ್ತು. ಇದು ಸಂಬಂಧದ ಮೇಲೆ ಪರಿಣಾಮ ಬೀರಿರಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದಾದ ಬಳಿಕ ಇಬ್ಬರೂ ತಮ್ಮ ತಮ್ಮ ಜೀವನದಲ್ಲಿ ಮುಂದೆ ಸಾಗಿದರು. 1996ರಲ್ಲಿ ಶ್ರೀದೇವಿ ಖ್ಯಾತ ನಿರ್ಮಾಪಕ ಬೋನಿ ಕಪೂರ್ ಅವರನ್ನು ಮದುವೆಯಾದರು. ನಂತರ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು. ಅವರಿಬ್ಬರು ಇಂದು ಚಿತ್ರರಂಗದಲ್ಲಿಯೇ ತಮ್ಮದೇ ಆದ ಸ್ಥಾನ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಇನ್ನೊಂದೆಡೆ ಮಿಥುನ್ ಚಕ್ರವರ್ತಿ ತಮ್ಮ ಕುಟುಂಬ ಜೀವನವನ್ನು ಮುಂದುವರಿಸಿದರು. ಯೋಗಿತಾ ಬಾಲಿ ಅವರೊಂದಿಗೆ ಅವರ ದಾಂಪತ್ಯ ಹಲವು ದಶಕಗಳಿಂದ ಮುಂದುವರೆದಿದೆ. ಅವರಿಗೆ ಮಕ್ಕಳು ಇದ್ದಾರೆ ಮತ್ತು ಕುಟುಂಬದವರೊಂದಿಗೆ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದಾರೆ. ದುರದೃಷ್ಟವಶಾತ್ 2018ರಲ್ಲಿ ಶ್ರೀದೇವಿ ನಿಧನರಾದರು. ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಆಘಾತವಾಗಿತ್ತು. ಇಂದಿಗೂ ಅವರ ಸಿನಿಮಾಗಳು, ಅಭಿನಯ ಮತ್ತು ವ್ಯಕ್ತಿತ್ವವನ್ನು ಅಭಿಮಾನಿಗಳು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ. ಇತ್ತೀಚಿನ ಈ ಹೇಳಿಕೆಗಳ ಬಳಿಕ ಮತ್ತೊಮ್ಮೆ ಮಿಥುನ್ ಮತ್ತು ಶ್ರೀದೇವಿ ಅವರ ಸಂಬಂಧದ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಆದರೆ ಒಂದು ವಿಷಯವನ್ನು ನಾವು ನೆನಪಿಟ್ಟುಕೊಳ್ಳಬೇಕು.
ಈ ಕಥೆಯ ಬಹುತೇಕ ಭಾಗಗಳು ಹಲವು ವರ್ಷಗಳಿಂದ ಹರಿದಾಡುತ್ತಿರುವ ವರದಿಗಳು ಹಾಗೂ ವೈಯಕ್ತಿಕ ಹೇಳಿಕೆಗಳ ಮೇಲೆ ಆಧಾರವಾಗಿದೆ. ಮಿಥುನ್ ಚಕ್ರವರ್ತಿ ಅಥವಾ ಶ್ರೀದೇವಿ ಅವರು ಈ ಸಂಬಂಧ ಅಥವಾ ರಹಸ್ಯ ಮದುವೆ ಬಗ್ಗೆ ಎಂದಿಗೂ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಿರಿಯ ಪತ್ರಕರ್ತ ಹೇಳಿರುವ ಮಾತುಗಳಲ್ಲಿ ಎಷ್ಟು ಸತ್ಯ ಇರಬಹುದು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಸಿನಿಮಾ ಲೋಕದ ಅಪರೂಪದ ಕಥೆಗಳು, ಸೆಲೆಬ್ರಿಟಿಗಳ ಜೀವನದ ಕುತೂಹಲಕಾರಿ ಮಾಹಿತಿಗಳು ಮತ್ತು ಮನೋರಂಜನೆಯ ವಿಶೇಷ ಸುದ್ದಿಗಳನ್ನು ಮೊದಲು ನೋಡಬೇಕೆಂದಿದ್ದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.